ಬೇಗ ಒಳ್ಳೆ ಮುಹೂರ್ತ ನೋಡಿ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಆಂಟಿ. ಇನ್ನು ನಾವು ಹೊರಡ್ತೀವಿ, ಆದಷ್ಟು ಹತ್ರನೇ ಮುಹೂರ್ತ ಇಡಿ. ಖಂಡಿತ. ಬಾಯ್ ನಿತ್ಯ. ಬಾಯ್. ಬರ್ತೀವ್ರಿ. ಹೋಗ್ಬನ್ನಿ. ಆಂಟಿ, ನಿಮ್ ದೊಡ್ಡ ಮಗಳು ಗಂಗಾ ಎಲ್ಲಿ? ಈಗಷ್ಟೇ ಏನೋ ಕೆಲಸ ಇದೆ ಅಂತ ಆಚೆ ಹೋದ್ಲು. ಹೌದಾ, ಸರಿ ಆಂಟಿ. ಬಾಯ್ ನಿತ್ಯ. ಎಷ್ಟು ಸಲ ಹೇಳ್ತೀಯೋ, ಹೋಗಿ ಸಾಯಿ. ಅಯ್ಯೋ 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 ಅಯ್ಯೋ, ಕಂಗ್ರಾಟ್ಸ್ ನಿತ್ಯ, ಹೆಣ್ಣೋಡೋ ಶಾಸ್ತ್ರ ಸಕ್ಸಸ್ಫುಲ್ ಆಯ್ತು. ಹುಡ್ಗಂಗೂ ಇಷ್ಟ ಆದೆ, ನೀನು ಬೇಗ ಮದ್ವೆ ಆಗತ್ತೆ ಬಿಡು. ಅದಕ್ಕೆ ಕಂಕಣ ಕೂಡ್ ಬಂದ್ರಷ್ಟೇ ಮದ್ವೆ ಆಗೋದು. ಹೀಗೆ ಹೆಣ್ಣು ನೋಡೋ ಶಾಸ್ತ್ರ ಮುಗ್ದು ಮದ್ವೆನೂ ಮುಗ್ದು ಸುಯಿ ಅಂತ ಅಮೆರಿಕ ಹೋಗ್ತೀಯಾ, ಎಲ್ಲ ಹ್ಯಾಪಿ. ಸಾವಿನವರೆಗೂ ಹೋಗ್ ಬರೋದು ಸುಮ್ನೆನಾ? ಪುನರ್ಜನ್ಮಕ್ ಸಮಾನ. ಅದಕ್ಕೆ ನಿತ್ಯಗೆ ಎಲ್ಲ ಒಳ್ಳೇದೇ ಆಗ್ತಿದೆ. ಗಂಗಾ ಅಕ್ಕ ಅಂತ ಗೊತ್ತಾಗೋದು, ಅಕ್ಕ ತಂಗಿ ಒಂದಾಗೋದು, ನಿಮ್ಮಮ್ಮ ಖುಷಿ ಪಡೋದು. ಈಗ ಮದ್ವೆ ಫಿಕ್ಸ್ ಆಯ್ತು. ಅಮ್ಮ ನಿತ್ಯ, ನಿನ್ ಅದೃಷ್ಟನೇ ಅದೃಷ್ಟನಮ್ಮ. ಏನಿದು ರೂಪಾ ಅವ್ರೆ, ನಾವೇ ಮಾತಾಡ್ತಿದ್ದೀವಿ, ನೀವು ಸೈಲೆಂಟ್ ಆಗಿದ್ದೀರಿ. ಏನೇ ಯೋಚನೆ ಮಾಡ್ತಿದ್ದೀರಿ? ಗಂಗಾ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳಿಗೇನಾಗಿದೆ ರೀ? ಜೈ ಜೊತೆ ಚೆನ್ನಾಗಿದ್ದಾಳೆ, ಅಲ್ದೆ ತಾಯಿ ಆಗ್ತಿದ್ದಾಳೆ, ನೀವು ಅಜ್ಜಿ ಆಗ್ತಿದ್ದೀರಾ. ಖುಷಿನೇ ಅಲ್ವಾ? ಇಲ್ಲ, ಗಂಗಾ ನಮ್ಮಿಂದ ಕಷ್ಟಪಡ್ತಿದ್ದಾಳೆ. ಇವತ್ತು ಎಂಥ ದೊಡ್ಡ ಡೇಂಜರ್ ಆಗ್ತಿತ್ತು ಅಂತ ನೀವೇ ನೋಡಿದ್ರಲ್ಲ. ಜೈಗೆ ಸಿಕ್ಕಿದ್ರೆ ಗಂಗಾ ಸಂಸಾರ ಹಾಳಾಗ್ತಿತ್ತು. ಈ ಕಣ್ಣ ಮುಚ್ಚಾಲೆ ಆಟ ತುಂಬಾ ದಿನ ನಡೆಯಲ್ಲ. ನಿಜ ಕೆಂಡದ ಹಾಗೆ. ಅದು ಜೈಗೆ ತಿಳಿದು ಗಂಗನ ಸುಡೋದ್ರೊಳಗೆ ನಾವು ಜೈಗೆ ನಿಜ ಹೇಳ್ಬಿಡ್ಬೇಕು. ಅದಕ್ಕೆ ನಿತ್ಯ ಮದ್ವೆ ಒಂದೇ ದಾರಿ. ಮದ್ವೆನಲ್ಲಿ ಎಲ್ಲರ ಮುಂದೆ ಜೈಗೆ ನಿಜ ಹೇಳ್ಬಿಡ್ತೀನಿ. ಗಂಗಾ ನಿತ್ಯ ಇಬ್ರು ನನ್ ಮಕ್ಕಳೇ ಅಂತ, ನಿತ್ಯ ಬದುಕಿದಾಳೆ ಅಂತ ಹೇಳ್ತೀನಿ. ಜೈ ಕಾಲ್ ಹಿಡ್ದಾದ್ರೂ ಸರಿ, ಕ್ಷಮಿಸು ಅಂತ ಬೇಡ್ಕೊಂಡು ಜೈನ ಕನ್ವಿನ್ಸ್ ಮಾಡಿ ಗಂಗಾ ಸಂಸಾರನ ಉಳಿಸ್ತೀನಿ. ಇದಕ್ಕಿಂತ ಬೆಟರ್ ಸೊಲ್ಯೂಷನ್ ಇಲ್ಲ. ಏನ್ ನಿತ್ಯ ಇದು? ನಿಮ್ಮಮ್ಮ ಏನೇನೋ ಡಿಸಿಷನ್ ತಗೋತಿದ್ದಾರೆ. ಜೈಗೆ ನಿಜ ಹೇಳಿ ಗಂಗಾ ಸಂಸಾರ ಉಳಿಸ್ಕೋತಾರಂತೆ. ಯಾವಾಗ ನೋಡಿದ್ರು ಗಂಗಾ ಬಗ್ಗೆ ಬಿಟ್ರೆ ನಿನ್ ಬಗ್ಗೆ ಯೋಚನೆ ಇಲ್ವಾ? ಏನಮ್ಮ ಹಾಗ್ ನೋಡ್ತಿದ್ಯಾ? ಮಾತಾಡು. ಆಗ್ಲೇ ನೀವೇನ್ ಹೇಳಿದ್ದು? ನಾನು ಲಕ್ಕಿನ ಮದ್ವೆ ಮಾಡ್ಕೊಂಡು ಅಮೆರಿಕಾಗ್ ಹೋಗ್ಬೇಕಾ? ಅಂದ್ರೆ ನಿಮ್ಮಮ್ಮನ್ ಮುಂದೆ ಏನೋ ಕವರ್ ಮಾಡೋದಕ್ ಹಾಗೆ ಮಾತಾಡದ್ನಮ್ಮ. ನಮ್ ವಿಷಯ ಬಿಡಮ್ಮ. ಮೊದ್ಲು ನಿನ್ನ ಅಮ್ಮ ಹಾಕಿರೋ ಬಾಂಬ್ ಬಗ್ಗೆ ಯೋಚನೆ ಮಾಡು. ನಿನ್ ಮದ್ವೆಲಿ ಜೈಗೆ ನಿಜ ಹೇಳ್ತಾರಂತೆ. ಮದ್ವೆ ಆದ್ರಲ್ವಾ ಮಾಮ್ ನಿಜ ಹೇಳೋದು. ನಡೀದೆ ಇನ್ನೇನಾಗುತ್ತಮ್ಮ? ನಿನ್ ಬಗ್ಗೆ ಅವನಿಗೆ ಕೆಟ್ಟದಾಗ ಹೇಳಿದ್ರು, ನೀನ್ ಅವನಿಗೆ ಆಕ್ಸಿಡೆಂಟ್ ಮಾಡಿದ್ರು, ಹೆಣ್ ನೋಡಕ್ ಬಂದ, ನಿನ್ ಇಷ್ಟ ಅದೇ ಅಂದ. ನಿಂಗಿಂತ ಹಠ ಮಾರಿ ಅವನು. ನಾನು ಅವನಿಗಿಂತ ಜಗ ಮೊಂಡಿ. ಅವನು ನನ್ ಮಾಮ್ ಅಂದ್ಕೊಂಡಿದ್ದೇನೂ ಆಗಲ್ಲ. ಯಾವ ವೇದಿಕೆ ಮೇಲೆ ಯಾವ ಮಂಟಪದಲ್ಲಿ ಮಾಮ್ ಜೈಗೆ ನಿಜ ಹೇಳ್ತೀನಿ ಅಂದ್ಕೊಂಡ್ಲೋ, ಅಲ್ಲೇ ಪೀಠದ ಮೇಲೆ ಕೂತ್ಕೊಂಡು ಜೈ ಕೈಲಿ ತಾಳಿ ಕಟ್ಟಿಸ್ಕೊಳ್ತೀನಿ. ಜೈಗೆ ಹೆಂಡತಿ ಆಗ್ತೀನಿ. ಅದಕ್ಕೆ ಗಂಗಾ ಒಪ್ಕೋಬೇಕಲ್ಲಮ್ಮ. ಒಪ್ಕೊಳ್ಳೋದಕ್ಕೆ ಅವಳು ಬದುಕಿರ್ಬೇಕಲ್ವಾ? ಮೊದಲು ಅವಳು ಹೊಟ್ಟೆಲಿರೋ ಮಗು ಹೋಗತ್ತೆ. ಆಟೋಮೆಟಿಕ್ ಆಗಿ ಅವಳು ಎದೆ ಒಡೆದು ಸಾಯ್ತಾಳೆ. ಮತ್ತೆ ಆ ಮದುಮಗ
ಅವನು ಮಂಟಪಕ್ಕೆ ಬರೋ ಮೊದ್ಲೇ ಸಾಯ್ತಾನೆ. ಗಂಗಾಗೆ ಆಗೋ ಗತಿನೇ ಅವನಿಗೂ ಆಗತ್ತೆ. ನಂಗೆ ಯಾರ್ ಅಡ್ಡ ಬಂದ್ರೂ ಅಷ್ಟೇ, ಕತೆ ಮುಗಿಸಿ ಜೈನ ಮದ್ವೆ ಮಾಡ್ಕೋತೀನಿ. ಇದೇ ನಡೆಯೋದು. ಅಡ್ಡ ಬರೋ ಎಲ್ರನ್ನು ಮುಗಿಸ್ತೀನಿ ಅಂತಾಳಲ್ಲ, ನಾಳೆ ನಾವು ಕೂಡ ಅಡ್ಡಿ ಅಂದ್ಕೊಂಡ್ರೆ ನಮ್ಮನ್ ಕೂಡ ಸಾಯಿಸ್ತಾಳೇನೆ ಚಂದ್ರಿಕಾ. ಅವಳು ಮುಖ ಮರೀಕಾಗೆ, ಅವಳಿಗೆ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ನನಗಿನ್ನೆಷ್ಟಿರ್ಬೇಕು? ಅಂದ್ರೆ ನೀನ್ ದುಡ್ಡು ಕಾಗೇನಾ? ಇವಳು ಗಂಗಾನ ಮುಗಿಸಿದ್ರೆ ಇವಳನ್ನ ನಾವು ಮುಗಿಸೋಣ. ಶತ್ರುಗಳೇ ಇಲ್ದಿರೋ ಹಾಗಾಗತ್ತೆ. ಗಂಗಾ ನಿತ್ಯ ಸತ್ತ ಮೇಲೆ ಜೈ ಒಂಟಿ ಆಗ್ತಾನೆ. ಅವನು ಹುಚ್ಚ ಆಗ್ಬಾರ್ದು ಅಂದ್ರೆ ಅವನಿಗೊಂದು ಜೊತೆ ಬೇಕು ಅಂತ ಹೇಳಿ ನಮ್ಮ ಸ್ವಪ್ನನ ಕೊಟ್ಟು ಮದ್ವೆ ಮಾಡ್ಸೋಣ. ಸ್ವಪ್ನ ಆ ಮನೆಗೆ ಸೊಸೆ ಆಗ್ತಾಳೆ. ಆ ಮನೆ ಅಧಿಕಾರ ಅವಳಿಗೆ ಸಿಗುತ್ತೆ. ನಮ್ಮ ಹಕ್ಕು ಶುರುವಾಗುತ್ತೆ. ಆಸ್ತಿ, ಅಧಿಕಾರ, ಅಧಿಪತ್ಯ ಎಲ್ಲ ನಮ್ದೆ. ನೀನ್ ಹೇಳ್ತಿದ್ರೆ ಕೇಳೋಕೆ ಚೆನ್ನಾಗೇ ಇದೆ, ಆದ್ರೆ ಇದೆಲ್ಲ ಆಗತ್ತಾ ಅಂತ. ನಡಿಬೇಕು, ನಡೆಯುತ್ತೆ. ಎಷ್ಟು ದಿನ ಅಂತ ಕೆಲ್ಸದವ್ರು ಆಗಿರೋದು? ನಾವು ಯಜಮಾನ್ರಾಗೋಣ. ಓಕೆ ಚಂದ್ರಿಕಾ, ಇವತ್ತಿನ ಪೌಡರ್ ಕೃಷ್ಣನೇ ನಾಳೆ ಪ್ರೊಪ್ರೈಟರ್ ಕೃಷ್ಣ ಆಗ್ತಾನೆ. ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ಪುರೋಹಿತರ ಹತ್ರ ಮಾತಾಡಿ ತಕ್ಷಣ ಮುಹೂರ್ತ ಇಡಿಸ್ಬಿಡೋಣ. ಅಕ್ಕ ತಂಗಿ ಇಬ್ರು ಒಂದೇ ತರ ಇದ್ದಾರೆ. ಯಾರ ಅಕ್ಕ ಯಾರ ತಂಗಿ ಅಂತ ಕಂಡಿಡಿಯಕ್ಕಾಗ್ತಿಲ್ಲ. ಎಸ್ ಡ್ಯಾಡ್, ಮೂವೀಸ್ ಅಲ್ಲಿ ನೋಡೋದ್ ಬಿಟ್ರೆ ರಿಯಲ್ ಆಗಿ ಟ್ವಿನ್ಸ್ ನ ನೋಡೇ ಇರ್ಲಿಲ್ಲ. ಇಬ್ರು ನೋಡಕ್ ಒಂದೇ ತರ ಇದ್ರು, ಅವ್ರ ಹೆಸರು ಮಾತ್ರ ನನ್ ಸೊಸೆ ಹೆಸರೇ ನಿತ್ಯ ಅಂತ ಟ್ರೆಂಡಿ ಆಗಿದೆ. ಗಂಗಾ ಅಂತ ಹೆಸರು ಹಳೇದಾಯ್ತು. ಹೌದು ಕಣೋ, ಹುಡುಗಿ ನೋಡಕ್ಕೆ ನಿಮ್ ಫ್ರೆಂಡ್ ಬರ್ತಾನೆ ಅಂತ ಹೇಳ್ದೆ, ಯಾಕೆ ಬಂದಿಲ್ಲ ಅವನು? ಅವನ್ ವಿಷಯನೇ ಮರ್ತ್ಬಿಟ್ಟ ಡ್ಯಾಡ್. ಖಂಡಿತ ಬರ್ತೀನಿ ಅಂದಿದ್ದ, ಯಾಕೆ ಬರ್ಲಿಲ್ವೋ ಏನೋ. ಕಾಲ್ ಮಾಡಿ ಕೇಳ್ತೀನಿ. ಓ ಗಾಡ್, ಇಷ್ಟು ಸಲ ಕಾಲ್ ಮಾಡಿದ್ದಾನಲ್ಲ, ನಾನ್ ನೋಡ್ಲೇ ಇಲ್ಲ. ಹೌದು, ನಿಮ್ ಫ್ರೆಂಡ್ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರಿ, ಹೋಗ್ಲಿಲ್ವಾ? ಅಲ್ಲಿಗೆ ಅಂತಾನೆ ಹೊರಟಿದ್ದು. ಮತ್ತೆ ಆ ಮನೆಗೆ ಯಾಕೆ ಬಂದಿದ್ರಿ? ಲೊಕೇಶನ್ ಅಲ್ಲೇ ತೋರಿಸ್ತಿತ್ತು ಮೇಡಮ್, ಆದ್ರೆ ಕರೆಕ್ಟ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಮೇಡಮ್. ಇಲ್ಲಿ ನೋಡು, ಅವನೇ ಕಾಲ್ ಮಾಡ್ತಿದ್ದಾನೆ. ಏನೋ ಫೋನ್ ಎಲ್ಲಿಟ್ಟಿದ್ದೆ? ಸಾರಿ ಕಣೋ, ಫೋನ್ ಸೈಲೆಂಟ್ ಅಲ್ಲಿತ್ತು, ನೋಡ್ಲೇ ಇಲ್ಲ. ಏಯ್, ನೀನ್ ಹೆಣ್ಣು ನೋಡಕ್ ಹೋಗಿದ್ದ ಇಲ್ಲ ಲೈಬ್ರರಿಗೆ ಹೋಗಿದ್ದ? ಫೋನ್ ಯಾಕೋ ಸೈಲೆಂಟ್ ಮಾಡಿದ್ದೆ? ಡಿಸ್ಟರ್ಬೆನ್ಸ್ ಬೇಡ ಅಂತ. ಅದ್ ಸರಿ, ನೀನ್ ಬರ್ತೀನಿ ಅಂದೋನ್ ಯಾಕೆ ಬರ್ಲಿಲ್ಲ? ನೀನ್ ಫೋನ್ ಎತ್ತಿ ಅಡ್ರೆಸ್ ಹೇಳಿದ್ರೆ ಅಲ್ವಾ ನಾನು ಬರೋದು. ಲೊಕೇಶನ್ ಕಳಿಸಿದ್ನಲ್ಲೋ. ಅದೆಲ್ಲೆಲ್ಲ ತೋರಿಸ್ತಿತ್ತು ಕಣ. ಹೋಗ್ಲಿ, ಎಲ್ಲಿದೆ ಈಗ? ಗೆಸ್ಟ್ ಹೌಸಿಗೆ ಬಂದಾಯ್ತು. ಸರಿ, ಪ್ರೋಗ್ರಾಮ್ ಹೇಗಾಯ್ತು? ಸೂಪರ್ ಆಗಾಯ್ತು. ಹುಡುಗಿ ಹೇಗಿದ್ದಾಳೆ? ನೀನ್ ಬಂದಿದ್ರೆ ನೋಡ್ಬೋದಿತ್ತು. ಬ್ಯಾಡ್ ಲಕ್, ಮಿಸ್ ಆಯ್ತು. ನಿಮ್ ಗೆಸ್ಟ್ ಹೌಸ್ ಆನ್ ದಿ ವೇ ಅಲ್ವಾ? ಇನ್ 5 minutes ಅಲ್ಲಿ ಅಲ್ಲಿರ್ತೀನಿ. ಓಕೆ ಅಪ್ಪ, ಕಮ್. ನಮ್ ಜರ್ನಿಲಿ ಸ್ಮಾಲ್ ಚೇಂಜ್ ಬಂಗಾರ. ನನ್ನ ಫ್ರೆಂಡ್ ಮೀಟ್ ಮಾಡ್ಬೇಕು ಇವಾಗ. ನಿಮ್ ಅಮೆರಿಕ ಫ್ರೆಂಡೇನಾ? ನಾನು ಬರ್ದಿದ್ದಕ್ಕೆ ತುಂಬಾ ಫೀಲ್ ಮಾಡ್ಕೊಂಡಿದ್ದಾನೆ. ಇಲ್ವಾ ಮತ್ತೆ? ಪಾಪ, ಅವರು ಅಷ್ಟು ದೂರದಿಂದ ಬಂದ್ರೆ ಊರಲ್ಲೇ ಇದ್ರು ಕೂಡ ಫಂಕ್ಷನ್ಗೆ ಹೋಗ್ಲಿಲ್ಲ ನೀವು. ಅದಕ್ಕೆ ಅಲ್ವಾ ಬಂಗಾರ, ಈಗ ಹೋಗಿ ನಾವು ಪರ್ಸನಲ್ ಆಗಿ ಮೀಟ್ ಮಾಡ್ಕೊಂಡ್ ಬರೋಣ. ಖಂಡಿತ ಹೋಗ್ಬೇಕು, ಇಲ್ದಿದ್ರೆ ನಿಮ್ ಫ್ರೆಂಡ್ ಇನ್ನೂ ಫೀಲ್ ಆಗ್ಬೋದು. ಸರ್ ಆಫೀಸಿಂದ ಕಾಲ್ ಬರ್ತಿದೆ ಸರ್. ಒಂದ್ಸಾರಿ ಆಫೀಸ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಈವ್ನಿಂಗ್ ನಿಮ್ ಫ್ರೆಂಡ್ ಹತ್ರ ಹೋದ್ರೆ ಚೆನ್ನಾಗಿರುತ್ತೇನೋ. ಏನ್ ನಾಣಿ ಅವ್ರೆ ನೀವು? ಫ್ರೆಂಡ್ಗಿಂತ ನಿಮ್ಗೆ ಆಫೀಸೇ ಮುಖ್ಯನಾ? ಈ ಕೆಲ್ಸ ಯಾವತ್ತೂ ಇರೋದೇ ಅಲ್ವಾ? ಫ್ರೆಂಡ್ಸ್ ದಿನ ಅಮೆರಿಕದಿಂದ ಬರಲ್ವಲ್ಲ, ಯಾವಾಗ್ಲೂ ಒಂದ್ಸಲ ಸಿಗ್ತಾರೆ. ಆಗಲ್ಲ ಮೇಡಮ್, ನೀವು ಕೂಡ ಸುಸ್ತಾಗಿದ್ದೀರಲ್ಲ, ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಿ. ನನ್ಗೇನು ಸುಸ್ತ ಆಗಿಲ್ಲ ನಾಣಿ ಅವ್ರೆ, ಹಾಯಾಗಿದ್ದೀನಿ. ಏನ್ರಿ, ನೀವು ನಾಣಿ ಅವ್ರ ಮಾತು ಕೇಳ್ದೆ ಸುಮ್ನೆ ನಿಮ್ ಫ್ರೆಂಡ್ ಇರೋ ಕಡೆ ಹೋಗಿ. ಅಲ್ಲೇ ಹೋಗ್ತಿದ್ದೀವಿ.
ಬಾ. ಏಯ್ ಗಂಗಾ, ಏನಾಯ್ತು? ವಾಮಿಟ್ ಬರೋ ತರ ಆಗ್ತಿದೆ ರೀ. ಅಯ್ಯೋ, ಅಲ್ಲಿ ಏನ್ ತಿಂದೆ ಹೊಟ್ಟೆಗೆ? ಅದು ಏನೋ ತಿಂದ್ರೆ ಆಗೋ ವಾಂತಿ ಅಲ್ಲ ಸರ್. ಪ್ರೆಗ್ನೆಂಟ್ ಇದ್ದಾಗ ಇದು ನಾರ್ಮಲ್ ಆಗಿ ವಾಂತಿ ಆಗ್ತಾ ಇರುತ್ತೆ. ಹಾಸ್ಪಿಟಲ್ಗೆ ಹೋಗೋಣ ಬಾ. ಇಷ್ಟು ಚಿಕ್ಕದಕ್ಕೆಲ್ಲ ಹಾಸ್ಪಿಟಲ್ ಯಾಕ್ರಿ? ಮತ್ತೆ ಹೇಗೆ? ಸ್ವಲ್ಪ ಹೊತ್ತು ವಾಮಿಟ್ ಬರೋ ತರ ಇರುತ್ತೆ ಸರ್, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನೇನಾದ್ರೂ ಪ್ರೆಗ್ನೆಂಟಾ ಇಲ್ಲ ಡಾಕ್ಟರ್ ನಾಣಿ? ನಾಣಿ ಅವರು ಹೇಳಿದ್ದು ನಿಜಾನೇ ರೀ. ಸ್ವಲ್ಪ ಹೊತ್ತಾದ್ಮೇಲೆ ವಾಮಿಟ್ ಅದಾಗತ್ತೆ, ಕಡಿಮೆ ಆಗತ್ತೆ. ಬನ್ನಿ ನಿಮ್ ಫ್ರೆಂಡ್ ನೋಡ್ಕೊಂಡು ಹೋಗೋಣ. ಇನ್ನೊಂದ್ಸಲ ಹೋದ್ರಾಯ್ತು, ಮನೆಗೆ ಹೋಗೋಣ ಬಾ. ಅಯ್ಯೋ, ನಿಮ್ ಫ್ರೆಂಡ್ ನ ನೋಡ್ದೆ ಹೋಗ್ತೀರಾ? ಇನ್ನೊಂದ್ಸಲ ಮೀಟ್ ಆಗ್ತೀನಿ ಬಾ. ಇಲ್ಲಿ ತನಕ ಬಂದು ವಾಪಸ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ ರೀ. ನಿನಗ್ ಹುಷಾರಿಲ್ಲ ಗಂಗಾ? ಪರವಾಗಿಲ್ಲ ರೀ, ನಿಮ್ ಫ್ರೆಂಡ್ ನ ನೋಡ್ಕೊಂಡೇ ಹೋಗೋಣ ಬನ್ನಿ. ನೋ, ನೀನ್ ಕಾರೊಳಗೆ ಕೂತ್ಕೋ. ನಾಣಿ ಸರ್, ಗಂಗನ್ ಹತ್ರ ಇದ್ದು ನೋಡ್ಕೋ. ನನ್ನ ಫ್ರೆಂಡ್ ಹತ್ರ ಹೋಗಿ 5 minutes ಅಲ್ಲಿ ಬರ್ತೀನಿ. ಅದ ಹಾಗಲ್ಲ ರೀ. ನಾನು ಹೇಳ್ದಷ್ಟು ಮಾಡು. ನಾಣಿ ಸರ್, ಕರ್ಕೊಂಡು ಹೋಗು. ಓಕೆ ಸರ್, ನೀನು ಹೋಗು. ಬನ್ನಿ ಮೇಡಮ್. ಹೇ ಜೈ, ಹೇಗಿದ್ಯೋ? ವಾಟ್ಸ್ಆಪ್ ಮ್ಯಾನ್. ಸೂಪರು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. US ಅಲ್ಲಿ ಇದ್ದಾಗ ಕಾಲೇಜ್ ಟೈಮಲ್ಲಿ ನಿನ್ನ ನೋಡಿದ್ದು, ಆಮೇಲೆ ಈಗಲೇ ಸಿಕ್ಕಿದ್ದು. ಹೇಗಿದ್ಯೋ? ಸೂಪರ್ ಫೈನ್ ಕಣ. ಮಾಮ್, ಡ್ಯಾಡ್, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳದ್ನಲ್ಲ ಇವನೇ, ಸೂರ್ಯವಂಶದ ಜಯಸೂರ್ಯ, ಗ್ರೇಟ್ ಬಿಸ್ನೆಸ್ ಮ್ಯಾನ್. ಹಾಯ್ ಆಂಟಿ. ಹಲೋ ಅಂಕಲ್, ಹೇಗಿದ್ದೀರಿ? ಇನ್ನೇನು ಸಮಾಚಾರ? ಹೌದು, ಆ ಗಾಯ ಏನು? ಏನಿಲ್ವೋ, ಮೈನರ್ ಆಕ್ಸಿಡೆಂಟ್. ಸರಿ ಹೋಯ್ತು. ಇಂಡಿಯಾಗೆ ಬರ್ತಿದ್ದ ಹಾಗೆ ಗಾಯ ಮಾಡ್ಕೊಂಡಿದ್ಯಾ? ಹುಷಾರಾಗಿರ್ಬೇಕು ಕಣೋ. ಹೋಗ್ಲಿ, ಫೈನಲ್ ಆಗಿ ಮದುವೆ ಆಗ್ತಿದ್ಯಾ. ಐ ಆಮ್ ಸೋ ಹ್ಯಾಪಿ. ನೀನು ಆಲ್ರೆಡಿ ಮಾಡ್ಕೊಂಡಿದ್ಯಲ್ವೋ, ನಿನ್ ಮದ್ವೆ ಕರೀಲೇ ಇಲ್ಲ. ಐ ಆಮ್ ರಿಯಲಿ ಸಾರಿ ಕಣೋ, ಸ್ವಲ್ಪ ಬ್ಯುಸಿಯಾಗಿ ಮಿಸ್ ಆಯ್ತು. ಇವತ್ತಂತೂ ಮಿಸ್ ಆಯ್ತು. ನನ್ ಮದ್ವೆ ಕೂಡ ಮಿಸ್ ಮಾಡಿದ್ರೆ ಐ ವಿಲ್ ಕಿಲ್ ಯು ಇಡಿಯಟ್. ಹೌದು, ಮದುವೆ ಹುಡುಗಿ ಹೇಗಿದ್ದಾಳೆ? ಅವಳ ಫೋಟೋ ಇದೆಯಾ? ಇದೆ, ನೋಡ್ತೀಯಾ? ತೋರ್ಸು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಪ್ಪ. ಹೌದಾ ಅಂಕಲ್? ನನ್ ಮಗನ್ಗೆ ಈಡು ಜೋಡಿ ತುಂಬಾ ಚೆನ್ನಾಗಿದೆ. ಓ, ಮೇಡ್ ಫಾರ್ ಈಚ್ ಅದರ್ ಅನ್ನಿ. ಗುಡ್. ಆ ಮಾತ್ನ ಈ ಫೋಟೋ ನೋಡಿ ಹೇಳೋ. ಆಂಟಿ ಅಂಕಲ್ ಹೇಳ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಡೌಟೇ ಇರಲ್ಲ ಕಣ. ಅದು ನಿಜನೋ ಅಲ್ವೋ ಅಂತ ಹೇಳು. ನೋನೋ, ಇವಾಗಲೇ ಫೋಟೋ ತೋರಿಸಲ್ಲ. ಯಾಕೋ? ಫಸ್ಟು ಮದುವೆ ಆಗಿದ್ದು ನೀನು, ಸೊ ಫಸ್ಟು ನಿನ್ನ ವೈಫ್ ಫೋಟೋ ತೋರಿಸು, ಆಮೇಲೆ ನನ್ನ ಫಿಯಾನ್ಸಿ ಫೋಟೋ ತೋರಿಸ್ತೀನಿ. ನೀನು ಇನ್ನೂ ಬದಲಾಗಿಲ್ಲ ಕಣೋ. ಕಾಲೇಜ್ ಡೇಸಲ್ಲಿ ಕೂಡ ಹೀಗೆ. ಮೊದಲು ನನ್ನ ಮಾರ್ಕ್ಸ್ ಕಾರ್ಡ್ ನೀನು ನೋಡಿ, ಆಮೇಲೆ ನಿನ್ನ ಮಾರ್ಕ್ಸ್ ಕಾರ್ಡ್ನ ನನಗೆ ತೋರಿಸ್ತಿದ್ದೆ. 1 ಸೆಕೆಂಡ್, ನನ್ನ ವೈಫ್ನ ನೋಡಿದ್ರೆ ನೀನು ಶಾಕ್ ಆಗ್ತೀಯ ಕಣೋ. ತೋರಿಸ್ತೀನಿ ನೀನು. ನನ್ನ ಫಿಯಾನ್ಸಿ ನೋಡಿದ್ರೆ ನೀನು ಡಬಲ್ ಶಾಕ್ ಆಗ್ತೀಯ, ಹಾಗಿದ್ದಾಳೆ. ನೋಡೋಣ ಕಣೋ, ಯಾರೇ ಶಾಕ್ ಆಗ್ತಾರೆ ಅಂತ. ನೋ, ನಿನಗೇನಾಯ್ತು? ಫೋಟೋ ತೋರಿಸು. ಫೋಟೋದಲ್ಲಿ ಏನೋ ನೋಡೋದು, ಡೈರೆಕ್ಟಾಗಿ ನೋಡ್ಬೋದು ಬಾ. ಎಲ್ಲಿಗೆ? ಅವಳು ಕೆಳಗಿದ್ದಾಳೋ. ಓ, ನನ್ನ ಜೊತೆನೆ ಬಂದ್ಲು. ಹೌದಾ? ಸರಿ ಬಾ ಬಾ. ಈಗ ಹೇಗಿದೆ ಮೇಡಮ್? ಸ್ವಲ್ಪ ಪರವಾಗಿಲ್ಲ ನಾಣಿ ಅವ್ರೆ. ಆಗ್ಲೇ ತುಂಬಾ ಗಾಬರಿ ಆಗಿದ್ನಲ್ಲ, ಅದರಿಂದ ಕೂಡ ಈ ತರ ಆಯ್ತೇನೋ. ಗಾಬರಿ ಯಾಕೆ ಮೇಡಮ್? ನಿಮ್ಗೆ ಹೇಳಿಲ್ಲ ಅಲ್ವಾ, ಇವತ್ತು ನಿತ್ಯಗೆ ಹೆಣ್ಣೋಡೋ ಶಾಸ್ತ್ರ. ಆಗ್ಲೇ ಅವರು ನೀವು ಮನೆಗೆ ಬಂದಿದ್ದು. ನಿತ್ಯ ಸಿಕ್ಬಿದ್ಲು ಅಂತ ತುಂಬಾ ಭಯ ಆಗಿತ್ತು. ಏನ್ ಮೇಡಮ್ ನೀವು ಹೇಳ್ತಿರೋದು?
ನಿಮ್ ಮನೇಲಿ ನಡೆದದ್ದು ಅರ್ಶನ ಶಾಸ್ತ್ರ ಅಲ್ವಾ? ಅಲ್ಲ ನಾಣಿಯವ್ರೆ, ಸಡನ್ ಆಗಿ ಅವರು ನೀವು ಬಂದಿದ್ದಕ್ಕೆ ಅಮ್ಮ ಕವರ್ ಮಾಡಿದ್ದು. ಅವರು ಅರ್ಶನ ಹಚ್ಚಿದ್ದು ಕೂಡ ನನಗಲ್ಲ, ತಂಗಿಗೆ. ಆಗ ನಾನು ಮದ್ವೆ ಹುಡುಗನ ಅಮ್ಮ ಅಪ್ಪನ ಜೊತೆ ಮೇಲಿದ್ದೆ. ಒನ್ ಸೆಕೆಂಡ್. ಹಲೋ. ಟೆನ್ಷನ್ ಮುಗೀತು ಬಿಡಿ. ಮಧು ಮಗ ತುಂಬಾ ಚೆನ್ನಾಗಿದ್ದಾನೆ ನಾಣಿ ಅವ್ರೆ. ನಿತ್ಯಗೆ ಒಳ್ಳೆ ಜೋಡಿ, ಜೊತೆಗೆ ಅಮೆರಿಕದ ಸಂಬಂಧ. ಒಂದ್ ನಿಮಿಷ ಮೇಡಮ್, ಸಾರ್ ಫ್ರೆಂಡ್ ಕೂಡ ಅಮೆರಿಕದಿಂದ ಬಂದಿದ್ದು, ಅವ್ರು ಬಂದಿದ್ದು ಕೂಡ ಹೆಣ್ಣು ನೋಡೋಕೆ. ಅವ್ರು ಕಳಿಸಿದ ಲೊಕೇಶನ್ ಕೂಡ ನಿಮ್ಮನೆ ಹತ್ರದ್ದೇ. ಒಂದ್ ವೇಳೆ ಸಾರ್ ಫ್ರೆಂಡು ಆ ಮದ್ವೆಗೊಂಡು ಒಬ್ರೇ ಅಲ್ಲ ತಾನೆ? ಅವರಿಬ್ಬರು ಒಂದೇ. ನಾಣಿ ಅವ್ರೆ, ಕತೆ ಮುಗೀತು. ಅವರಿಬ್ರು ಒಬ್ರೇ. ಅವನೇ ನಿತ್ಯನ ನೋಡಕ್ ಬಂದಿದ್ ಮದ್ವೆ ಹುಡ್ಗ. ಈಗ ಏನ್ ಮಾಡೋದು ಮೇಡಮ್? ಓಕೆನಾ, ಬಾ. ಓಕೆ ಬಾ. ನಾನು ಹೋಗಿರ್ತೀನಿ ನಾಣಿ ಅವ್ರೆ. ಅವ್ರಿಗೇನಾದ್ರೂ ಹೇಳಿ ನೀವೇ ಮ್ಯಾನೇಜ್ ಮಾಡ್ಬಿಡಿ. ಮೇಡಮ್, ನಾಣಿ ಸರ್, ನಿಮ್ ಮೇಡಮ್ ಇಲ್ಲಿ? ಸರ್, ವಾಂತಿ ಜಾಸ್ತಿ ಆಯ್ತು ಸರ್. ಈಗಷ್ಟೇ ಮನೆಗೆ ಹೋದ್ರು. ಮತ್ ನೀನ್ ಯಾಕೆ ಹೋಗ್ಲಿಲ್ಲ? ಈ ವಿಷಯ ನಿಮ್ಗೆ ಹೇಳ್ಬೇಕಲ್ಲ. ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಯಾಕೆ ಅವಳನ್ನ ಒಬ್ಳೆ ಕಳಿಸ್ದೆ? ಏನು ಆಗಲ್ಲ ಸರ್, ಮೇಡಮ್ದು ಪರ್ಫೆಕ್ಟ್ ಡ್ರೈವಿಂಗು. ಏನಾಯ್ತು? ವಾಮಿಟಿಂಗ್ ಜಾಸ್ತಿ ಆಯ್ತಂತ. ಐ ಮೀನ್ ಅವಳಿಗೆ ಪ್ರೆಗ್ನೆಂಟ್. ಓಹ್, ಕಂಗ್ರಾಟ್ಸ್ ಕಣೋ. ತಂದೆ ಕೂಡ ಆಗ್ತಿದೀಯಾ? ಥ್ಯಾಂಕ್ಸ್. ಅವಳು ಹೊರಟೋದ್ಲು. ಒಂದ್ ಸೆಕೆಂಡ್ ಫೋಟೋ ತೋರಿಸ್ತೀನಿ. ಬೇಡ್ವೋ, ಡೈರೆಕ್ಟ್ ಆಗೇ ನೋಡ್ತೀನಿ. ಓಕೆ. ಆಂಟಿ ಅಂಕಲ್ನ ಕರ್ಕೊಂಡು ನಾಳೆ ಮನೆಗೆ ಊಟಕ್ಕೆ ಬಾ. ನನ್ನ ಹೆಂಡತಿ ಅಡಿಗೆನ ಸೂಪರ್ ಆಗಿ ಮಾಡ್ತಾಳೆ. ಶ್ಯೂರ್ ಕಣ, ನಾಳೆ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಹೆಂಡ್ತಿನೂ ನೋಡ್ತೀನಿ, ಅವ್ರು ಮಾಡೋ ಅಡುಗೆ ರುಚಿನೂ ನೋಡ್ತೀನಿ. ನಿನ್ನ ಹಾಗೆ ಮಾತಿಗೆ ತಪ್ಪಲ್ವೋ? ನಿತ್ಯನ್ ಬಗ್ಗೆ ಯಾರು ತಪ್ಪಾಗಿ ಹೇಳಿರ್ತಾರೆ? ವಿಜಯ್ಗೆ ಇಂಜೂರ್ ಮಾಡಿ ಈ ಮದ್ವೆನ ನಿಲ್ಲಿಸೋ ಅಗತ್ಯ ಯಾರಿಗಿದೆ? ನಿತ್ಯ ಬದುಕಿದಾಳೆ ಅಂತ ನನಗೆ, ಗಂಗಾಗೆ, ಚಂದ್ರಿಕಾಗೆ, ರಾಮಕೃಷ್ಣ ಅವ್ರಿಗೆ ಮಾತ್ರ ಗೊತ್ತು. ನಿತ್ಯಗೆ ಮದುವೆ ಮಾಡ್ತಿರೋದು ಕೂಡ ನಮಗೆ ಮಾತ್ರ ಗೊತ್ತಿರೋದು. ಇನ್ಯಾರಿಗಾದ್ರೂ ಗೊತ್ತಾಯ್ತಾ? ಇಲ್ಲ ಕೃಷ್ಣ ಚಂದ್ರಿಕಾನೇ ಪ್ಲಾನ್ ಮಾಡ್ತಿದ್ದಾರಾ? ಅವ್ರು ಯಾಕೆ ಮಾಡ್ತಾರೆ? ಈ ಮದ್ವೆ ನಡಿಬಾರ್ದು. ಹೇಗಾದ್ರೂ ನಿಲ್ಲಿಸ್ತೀನಿ. ಆ ವಿಜಯ್ನ ಮುಗ್ಸ ಆದ್ರೂ ನಿಲ್ಲಿಸ್ತೀನಿ. ಒಂದ್ ವೇಳೆ ನಿತ್ಯನೇ ಏನಾದ್ರೂ ಮಾಡ್ತಿದ್ದಾಳ? ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಅವಳೇ ಯಾರ ಹತ್ರನಾದ್ರೂ ತನ್ನ ಬಗ್ಗೆ ಕೆಟ್ಟದಾಗಿ ಹೇಳೋಕೆ ಹೇಳಿ ವಿಜಯ್ಗೆ ಆಕ್ಸಿಡೆಂಟ್ ಮಾಡಿಸಿರ್ತಾಳ? ವಾಟ್ ಮಾಮ್, ಏನೋ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಅದು ಅದೇನಿಲ್ಲ ಬಿಡು. ನಿನ್ ಫೇಸಲ್ಲಿ ಟೆನ್ಷನ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಮಾಮ್. ನನ್ನ ಹತ್ರ ಶೇರ್ ಮಾಡಬಾರ್ದಾ? ಅದೇನೂ ಇಲ್ಲ ನಿತ್ಯ. ಅದು ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ಯಾರು? ವಿಜಯ್ಗೆ ಆಕ್ಸಿಡೆಂಟ್ ಮಾಡಿಸಿದ್ಯಾರು? ಈ ಮದ್ವೆ ನಿಲ್ಸೋದಕ್ಕೆ ಟ್ರೈ ಮಾಡಿದ್ಯಾರು ಅಂತ? ನಾನೇ. ನನ್ನ ಬಗ್ಗೆ ಬ್ಯಾಡ್ ಆಗಿ ಹೇಳಿದ್ದು ಮಾಮ್. ನಾನೇ ವಿಜಯ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು. ನಾನೇ ಮದ್ವೆನ ನಿಲ್ಸೋಕ್ ನೋಡ್ದೆ. ಎಲ್ಲ ನಾನೇ ಮಾಡಿದ್ದು. ನಿತ್ಯ, ಮತ್ತಿನ್ನೇನು ಮಾಮ್?
ನಿನ್ ಡೌಟ್ಸ್ನ ನನ್ನ ಕೇಳಿದ್ರೆ ನಂಗೇನ್ ಗೊತ್ತಿರುತ್ತೆ? ನಾನ್ ಮಾಡ್ಸಿದ್ದು ಅಂತ ಡೌಟ್ ಆಗ್ತಿದ್ಯಾ? ಛೆ ನನಗೂ ಉತ್ತರ ಗೊತ್ತಿಲ್ಲದೆ ನಿನ್ನ ಹತ್ರ ಕೇಳಿದ್ನೆ ಹೊರತು ನಿನ್ ಮೇಲೆ ನನ್ಗ್ಯಾಕೆ ಡೌಟ್ ಇರುತ್ತಮ್ಮ? ಯಾಕಂದ್ರೆ ನನ್ನ ಹಿಸ್ಟ್ರಿ ಹಾಗಿದ್ಯಲ್ಲ. ಒಂದ್ ಏರಿಯಾದಲ್ಲಿ ರಾಬರಿ ನಡೆದ್ರೆ ಆ ಏರಿಯಾಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕಳ್ಳರನ್ನು ಮೊದಲು ಪೊಲೀಸರು ಸಸ್ಪೆಕ್ಟ್ ಮಾಡ್ತಾರಲ್ಲ. ನಾನ್ ಬದಲಾದ್ರೂ ನನ್ ಪಾಸ್ಟ್ ಚೇಂಜ್ ಆಗಲ್ವಲ್ಲ ಮಾಮ್? ಡೋಂಟ್ ಕಂಪೇರ್ ಲೈಕ್ ದಟ್ ನಿತ್ಯ. ಸಾವಿನ ಅಂಚಿನ ತನಕ ಹೋಗಿ ಬಂದವಳು ನೀನು. ಆ ಸಾವನ್ನೇ ಜಯಿಸಿರೋ ಹುಡುಗಿ ನೀನು. ನೀನ್ ಮತ್ತೆ ಹಾಗ್ಯಾಕೆ ಮಾಡ್ತೀಯ? ಅಲ್ಲದೆ ನಿನಗೆ ಹೇಳ್ಬಿಟ್ಟು ಮಾಡೋದೇ ಅಭ್ಯಾಸ. ಹಿಂದೆಯಿಂದ ಏನನ್ನೂ ಮಾಡಲ್ಲ. ಈ ಮದುವೆ ಇಷ್ಟ ಇಲ್ಲದೆ ಇದ್ದಿದ್ರೆ ಅದನ್ನೇ ಹೇಳ್ತಿದ್ದೆ ಅಲ್ವಾ? ಆಕ್ಸೆಪ್ಟ್ ಮಾಡಿ ಆಕ್ಸಿಡೆಂಟ್ ಮಾಡಿಸೋ ಮೆಂಟಾಲಿಟಿ ಅಲ್ಲ ನಿಂದು. ಇಂಡೈರೆಕ್ಟಾಗಿ ಹೇಳೋದು ನಿಂಗೆ ಯಾವತ್ತೂ ಅಭ್ಯಾಸ ಇಲ್ಲ. ಯು ಡೋಂಟ್ ವರಿ. ಅವ್ರು ಯಾರು ಅಂತ ನಾನೇ ತಿಳ್ಕೊತೀನಿ.